ಸೈನ್ಸಲ್ಲಿ ಬೇರೆ ಬೇರೆ ತತ್ವಗಳಿರುತ್ತವೆ, ಮ್ಯಾಟರು, ಎನರ್ಜಿ, ಫೋರ್ಸಸ್ಸು ಇದೆಲ್ಲ. ಇನ್ನೊಂದು ಕಾನ್ಷಿಯಸ್ನೆಸ್ ಅಂತ, ಇದು ಒಂದು. ಎರಡನೇದು ಏನಂದರೆ, ನೀವು ಹೇಳಿದ್ದು ನಮ್ಮ ಒಳಗಡೆ ಇರೋ ಕಾನ್ಷಿಯಸ್ನೆಸ್, ಆಮೇಲೆ ಪ್ರಪಂಚದಲ್ಲಿ ಇರೋ ಸಮಷ್ಟಿ, ಆ ಕಾನ್ಷಿಯಸ್ನೆಸ್ಸು. ಇದಿಷ್ಟನ್ನು ಒಂದು ಲ್ಯಾಬ್ ಬಗ್ಗೆ, ಆಮೇಲೆ ಈ ಸೈಂಟಿಫಿಕ್ ತತ್ವಗಳ ಬಗ್ಗೆ, ಆಮೇಲೆ ಕಾನ್ಷಿಯಸ್ನೆಸ್ ಬಗ್ಗೆ ಮೂರುವೇ ಒಂದು ದಕ್ಷಿಣಾಮೂರ್ತಿ ಶ್ಲೋಕದಲ್ಲಿ ಪ್ಯಾಕೇಜ್ಡ್ ಆಗಿದೆ. ಯಾವುದಂದರೆ 9ನೇ ಶ್ಲೋಕ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ. ಏನು ಆ ಶ್ಲೋಕ ಅಂದರೆ, ಇವಾಗ ನಾವು ದೇವರಂದರೆ ಗಣಪತಿ ಅಥವಾ ಶಿವ, ವಿಷ್ಣು ಅಂತ ನಂಬ್ತೀವಿ. ಸರಿ. ಅದರಲ್ಲಿ ಒಂದು ತೊಂದರೆ ಇದೆ. ತೊಂದರೆ ಏನಂದರೆ, ತುಂಬ ಒಳ್ಳೆಯದು, ಆದರೆ ತೊಂದರೆ ಏನಂದರೆ, ನಾನಿವಾಗ ಧ್ಯಾನಕ್ಕೆ ಕೂತ್ಕೊಳ್ಬೇಕು, ಗಣಪತಿ ಧ್ಯಾನ ಮಾಡ್ತೀನಿ ಅಂತ ಕೂತ್ಕೊಂಡಾಗ ಗಣಪತಿ ಬಿಟ್ಟು ಎಲ್ಲ ಬರುತ್ತೆ ಮನಸ್ಸಿನಲ್ಲಿ, ಎಲ್ರಿಗೂ ಸಹಜ. ಅದಕ್ಕೆ ಈ ಶ್ಲೋಕ ಏನು ಹೇಳುತ್ತಂದರೆ, ಅಷ್ಟಮೂರ್ತಿ ಅಂತ ಒಂದು ಕಾನ್ಸೆಪ್ಟ್ ಹೇಳುತ್ತೆ. ಹಂಗಂದ್ರೆ ಅಷ್ಟಮೂರ್ತಿ ಅಂದರೆ, ನೀನು 8 ದೇವರ ಮೂರ್ತಿ ಇಟ್ಕೋ ಉಪಾಸನೆಗೆ. ಅದ್ಯಾವುದು ಅಂದರೆ ಭೂಮಿ, ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಈ 5 ಸೈನ್ಸಲ್ಲಿ ಹಾಸುಹೊಕ್ಕಾಗಿದೆ, ಈ 5ವೇ. ಅದು ಬಿಟ್ಟರೆ ಸೈನ್ಸ್ ಅಂತ ಇಲ್ವೇ ಇಲ್ಲ. ಆಮೇಲೆ ಸೂರ್ಯ, ಚಂದ್ರ ಅಂದರೆ ಜ್ಯೋತಿ ವಿಶೇಷ, ಜ್ಯೋತಿ ಸ್ಪೆಕ್ಟ್ರಮ್ ಅಂತ ಬೇಕಾದ್ರೆ ತಗೊಳ್ಬೋದು. ಸೂರ್ಯ, ಚಂದ್ರ, ಇನ್ನೊಂದು ಪುರುಷ, ಜೀವರು. ಇದು ನೋಡಿದ್ರೆ ನೀವು ಎಲ್ಲ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಅಷ್ಟು ಬಂದ್ಬಿಡತ್ತೆ ಇದರಲ್ಲಿ. ಈ 8 ಬಿಟ್ಟರೆ ಇನ್ಯಾವುದೂ ಇಲ್ಲ. ನಾಣ್ಯತ್ ಕಿಂಚನ ವಿದ್ಯತೆ ವಿಮೃಶತಾಂ ಅಂತ ಹೇಳುತ್ತೆ ಆ ಶ್ಲೋಕ. ಅಂದರೆ ನಾನಿವತ್ತು ಗಾಡ್ ಅಂತ, ದೇವರಂತ ಉಪಾಸನೆ ಮಾಡಬೇಕಾದ್ರೆ ಪೃಥ್ವಿ ತತ್ವನೇ ತಗೊಳ್ಳೋ, ಪೃಥ್ವಿ ತತ್ವನೇ ತಗೊಂಡು ಅದೇ ದಕ್ಷಿಣಾಮೂರ್ತಿ, ಅದೇ ದೇವರು ಅಂತ ಉಪಾಸನೆ ಮಾಡ್ಬೋದು. ಇದು ಒಂದು. ಸರಿ, ಇವಾಗ ಈ ಲ್ಯಾಬ್ ಅಂತ ಹೇಳಿದ್ನಲ್ಲ, ಈ ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಅಥವಾ ಈ ಟೆಕ್ನಿಕ್ ಹೇಗೆ ಮಾಡೋದು ಅಂದರೆ, ಈ ಇಡೀ ಪ್ರಪಂಚದಲ್ಲಿ ಈ ತತ್ವಗಳು ಯಾವುದಿದೆಯೋ, ಉದಾಹರಣೆಗೆ ಪೃಥ್ವಿ ತತ್ವ ತಗೊಳ್ಳೋಣ. ಸರಿ. ಪರ್ವತಗಳಿವೆ, ದ್ವೀಪಗಳಿವೆ, ಮನೆಗಳು, ಕಾಂಕ್ರೀಟು, ಏನೇ ಈ ಟೇಬಲ್ಲು, ಇದೆಷ್ಟು ಸಾಲಿಡ್ ಮ್ಯಾಟರ್ ಪೃಥ್ವಿ ತತ್ವಕ್ಕೆ ಸೇರಿದ್ದು. ಅದೇ ನನ್ನ ದೇಹದಲ್ಲೂ ಇದೆ. ಯಾಕೆ ಮೂಳೆಗಳು, ಮಾಂಸ, ಇದೆಲ್ಲ ಪೃಥ್ವಿ ತತ್ವ, ಸಾಲಿಡ್ಸ್. ಇವಾಗ ಆ ಉಪಾಸನೆ ಹೇಗೆ ಮಾಡಬೇಕು ಅಂದರೆ, ನನ್ನ ದೇಹದಲ್ಲಿರೋ ಪೃಥ್ವಿ ಅಂಶ, ಆಮೇಲೆ ಈ ಇಡೀ ಜಗತ್ತಲ್ಲಿರೋ ಪೃಥ್ವಿ, ಅದನ್ನು ಒಂದು ಮೂರ್ತಿಯಾಗಿ ನೋಡು ಅಂತ. ಹಾಗೆ ಇವಾಗ ಗಣೇಶನ ಮೂರ್ತಿ ನೋಡಿದ್ರೆ 4 ಕೈಗಳಿದೆ, 2 ಕಾಲಿದೆ, ಸೊಂಡ್ಲಿದೆ ಇತ್ಯಾದಿ. ಆ ಅವಯವಗಳೆಲ್ಲ ಬೇರೆ ಬೇರೆ ಇದ್ರೂ ಅದಷ್ಟನ್ನು ಒಂದು ಗಣಪತಿ ಅಂತ ನೋಡ್ತೀವಿ. ಹಾಗೇನೆ ಈ ಪೃಥ್ವಿ ತತ್ವದ ಅವಯವಗಳು, ಭಾಗಗಳು ಬೇರೆ ಇದ್ರೂ ಅದಷ್ಟನ್ನು ಒಂದು ಪೃಥ್ವಿ ಅಂತ ನೋಡು. ಅಂದರೆ ನನ್ನಲ್ಲಿರೋ ಆ ಪೃಥ್ವಿ ತತ್ವ ಈ ಆಚೆ ಇರೋ ಪೃಥ್ವಿ ತತ್ವ. ಹಾಗೆ ಜಲತತ್ವ, ರಕ್ತ ನನ್ನಲ್ಲಿದೆ, ನದಿಗಳು, ಸಮುದ್ರಗಳು, ಅದಷ್ಟು ಒಂದು ಜಲ ಮೂರ್ತಿ ಅಂತ ನೋಡು. ಬ್ಯೂಟಿಫುಲ್. ಹಾಗೆ ಬೇರೆ ತತ್ವಗಳುವೆ. ಅಗ್ನಿ ಅಂದ್ರೆ ನಮ್ಮಲ್ಲಿರೋ ಆ ಬಿಸಿ ಜಠರ ಅಗ್ನಿ ಅಂತ ಹೇಳ್ಬೋದು. ಇಲ್ಲ, ಅದಕ್ಕೆ ಬರ್ತೀನಿ. ಅಗ್ನಿ, ಆಮೇಲೆ ನೀವು ಎನರ್ಜಿ ಅಂತ ಹೇಳಿದ್ರಲ್ಲ, ಹೀಟ್, ದಟ್ ಈಸ್ ದೇರ್, ಎಲ್ಲ ಕಡೆ ಇರೋದು ಹೀಟು ಕಾಸ್ಮಾಸಲ್ಲಿ. ಅದು ಎರಡನ್ನು ಒಂದು ಅಗ್ನಿ ತತ್ವ ಅಂತ ನೋಡು. ಆಮೇಲೆ ವಾಯು ಅಂದರೆ ನಮ್ಮಲ್ಲಿ ಆಗ್ತಿರೋ ಉಸಿರಾಟ, ದಟ್ ಈಸ್ ಪ್ರಾಣ ಅಂತ ಹೇಳ್ಬೋದು. ಪ್ರಾಣ ಅಂದರೆ ಯಾವ ಶಕ್ತಿಯಿಂದ ಉಸಿರಾಟ ಆಗ್ತಿದೆ, ಅದು ಪ್ರಾಣ. ಹಾಗೆ ನಾವು ಕಾಸ್ಮಾಸಲ್ಲಿ ನೋಡಿದ್ರೆ ಈ ವಿಂಡ್ಸ್ ಅಂತೆಲ್ಲ ಹೇಳ್ತೀವಿ, ಸೋಲಾರ್ ವಿಂಡ್ಸ್ ಅಂತ ಹೇಳ್ಬೋದು, ಅಥವಾ ನಮ್ಮದೇ ಗಾಳಿ ಅಂತ ಹೇಳ್ಬೋದು. ಅದು ಯಾವುದೋ ಒಂದು ಫೋರ್ಸಿಂದ ಆ ವಿಂಡ್ ಆಗ್ತಿದೆ. ಆ ಶಕ್ತಿ, ಆ ಪ್ರಾಣ, ಆ ವಿಂಡ್ ಆಗ್ತಿರೋ ಅದರದ್ದೇ ವಹನಂ ಮಿತಿ ವಾಯು ಅಂತ ಹೇಳ್ತೀವಿ, ಟ್ರಾನ್ಸ್ಪೋರ್ಟ್ ಆಫ್ ಮ್ಯಾಟರ್. ಸೊ ಇಲ್ಲಾಗ್ತಿರೋ ವಾಯು, ಆ ಸಮಷ್ಟಿ ವಾಯು ಎರಡು ಒಂದೇ ತತ್ವ ಥರ ನೋಡಿ ಅಂತ ಅಷ್ಟಮೂರ್ತಿ. ಆಮೇಲೆ ಆಕಾಶ, ನಮ್ಮ ದೇಹದಲ್ಲಿ ಸಂಚಾರ ಆಗ್ತಿರೋದೇ ಸ್ಪೇಸ್ ಇರೋದ್ರಿಂದ ಈ ಸುಷಿರಗಳು ಅಂದರೆ ಈ ಟ್ಯೂಬ್ಸ್ ಅಥವಾ ವೇನ್ಸು ಇದೆಲ್ಲ ಹೇಳ್ತೀವಲ್ವ, ಹಾಂ, ಅದರಲ್ಲಿ ಸಂಚಾರ ರಕ್ತಾದಿಗಳು ಆಗ್ತಿರೋದು ಸ್ಪೇಸ್ ಇರೋದ್ರಿಂದಾನೆ. ಇಲ್ಲದೇ ಇದ್ರೆ ಏನೂ ಸ್ಪಂದ ಆಗಲ್ಲ. ಹಾಗೇನೆ ಇಡೀ ಪ್ರಪಂಚದಲ್ಲಿ ಏನೇ ಸಂಚಾರ ಸ್ಪಂದ ಆಗ್ತಿರೋದು ಆ ಆಕಾಶದಿಂದಾನೆ. ಹೀಗೇನೆ ಆಮೇಲೆ ಸೂರ್ಯ ಚಂದ್ರ ಯಾವುದು ಅಂದರೆ ನಮ್ಮ ದೇಹದಲ್ಲಿ ನಮ್ಮ ಕಣ್ಣುಗಳು.
ಯಾಕಂದರೆ ಇದರಿಂದಾನೇ ನಾವು ನೋಡ್ಬೋದು. ಹಾಗೆ ಕಾಸ್ಮಾಸಲ್ಲಿ, ಪ್ರಪಂಚದಲ್ಲಿ ಈ ಸೂರ್ಯ ಚಂದ್ರದಿಂದಾನೇ ವಸ್ತುಗಳನ್ನು ನೋಡ್ಬೋದು. ಇಷ್ಟ ಆಯಿತು. ಇದಾದಮೇಲೆ ಇವಾಗ ನಾವು ಕಾಸ್ಮಾಸಲ್ಲಿ ಒಂದು ಕಾನ್ಷಿಯಸ್ನೆಸ್ ಅಥವಾ ಪರಮಾತ್ಮ ಅಂತ ಒಪ್ಪಿದ್ದೀವಿ. ಅದೇನು ಈ ಇಡೀ ಪ್ರಪಂಚಕ್ಕೆ ಯಾರು ನಿಯಂತ್ರಣ ಮಾಡ್ತಾರೋ, ಅಂದರೆ ಈ ತತ್ವಗಳು ಹೇಳಿದ್ನಲ್ಲ, ಇದನ್ನೆಲ್ಲ ಇಟ್ಕೊಂಡು ಯಾರು ನಿಯಂತ್ರಣ ಮಾಡ್ತಾನೋ ಅವನು ಪರಮಾತ್ಮ. ನೋಡಿ, ನಮ್ಮ ಸೋಲಾರ್ ಸಿಸ್ಟಮ್ ನೋಡಿದ್ರೆ ಒಂದು ಸ್ವಲ್ಪ ಗ್ರಾವಿಟಿ ಈ ಕಡೆ ಆ ಕಡೆ ಆಗಿದ್ದಿದ್ರೆ ಎಲ್ಲ ಗ್ರಹಗಳು ಸೂರ್ಯನ್ಗೆ ಹೋಗಿ ಬೀಳ್ತಿದ್ವು. ಸ್ವಲ್ಪ ಗ್ರಾವಿಟೇಷನಲ್ ಫೀಲ್ಡಲ್ಲಿ ಚೂರು ಈ ಕಡೆ ಆ ಕಡೆ ಆಗಿದ್ರು ಎಲ್ಲ ಅನ್ಸ್ಟೇಬಲ್ ಆಗಿ ಬೀಳ್ತಿತ್ತು. ಹಾಗಂದರೆ ಇದನ್ನಷ್ಟನ್ನು ಚೆನ್ನಾಗೆ ನಿಯಂತ್ರಣ ಮಾಡೋ ಶಕ್ತಿ ಯಾವುದು ಅಂದರೆ ಆ ಪರಮಾತ್ಮ. ಇವಾಗ ಹಿಂದಿನ ಹಂತದಲ್ಲಿ ನಾವೇನು ಹೇಳಿದ್ವಿ, ನನ್ನಲ್ಲಿರೋ ಈ ತತ್ವಗಳು, ಪ್ರಪಂಚದಲ್ಲಿರೋ ತತ್ವಗಳು ಒಂದೇ ಮೂರ್ತಿ ಅಂತ ನೋಡು ಅಂದ್ರೆ ಅದರಿಂದ ಏನಾಯಿತು ಅಂದರೆ, ನನ್ನಲ್ಲಿರೋ ಈ ಕಾನ್ಷಿಯಸ್ನೆಸ್ ಚೈತನ್ಯ ಪ್ರಪಂಚದಲ್ಲಿರೋ ಚೈತನ್ಯನೂ ಒಂದೇ ಆಗಬೇಕು. ಯಾವಾಗ ಶರೀರನೇ ಒಂದಾಯಿತು, ಕಾನ್ಷಿಯಸ್ನೆಸ್ಸು ಒಂದೇ ಇವಾಗ ನನ್ನಲ್ಲಿ ನಿಮ್ಮಲ್ಲಿ 2 ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಿ. ಯಾಕೆ? ಶರೀರ ಭೇದದಿಂದ. ಯಾವಾಗ ಇಡೀ ಜಗತ್ತಲ್ಲಿ ಅದು ಒಂದೇ ಶರೀರ ಅಂತ ನೋಡ್ತೀವೋ, ಆ ಚೈತನ್ಯನೂ ಒಂದೇ ಅಂತ ನೋಡಬೇಕು. ಇದು 2ನೇ ಹಂತ ಧ್ಯಾನದ್ದು. ಮೊದಲನೇ ಹಂತ ತತ್ವಗಳು ಒಂದಾಗಿ ನೋಡೋದು, 2ನೇ ಹಂತ ಆ ಚೈತನ್ಯಗಳನ್ನು ಒಂದಾಗಿ ನೋಡೋದು.